ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಫಿ ಸಿ ಎಸ್ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಹೇಗೆ ಆರೋಗ್ಯಕರವಾದ ಪಾಲಕ್ ಸೊಪ್ಪಿನಿಂದ ಬೋಂಡ ಮಾಡೋದು ಅಥವಾ ಬಜ್ಜಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಫಸ್ಟಿಗೆ ಯಾರಿಗೆ ಪಾಲಕ್ ಸೊಪ್ಪು ಇಷ್ಟ ಇರೋದಿಲ್ಲ ಅವ್ರಿಗೆ ಈ ಥರ ಮಾಡಿಕೊಡಿ. ಪಾಲಕ್ ಸೊಪ್ಪು ಅಂತ ಹೇಳ್ಬೇಡಿ, ಡೆಫಿನೆಟ್ಲಿ ಅವರು ನಿಮಗೆ ಇನ್ನೊಂದು ಸಲ ಮಾಡೋಕ್ಕೆ ಹೇಳೇ ಹೇಳ್ತಾರೆ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಜೀರಿಗೆ, ಮೆಣಸಿನ್ಕಾಯಿ ತೊಗೊಂಡಿಲ್ಲ ಮಕ್ಳಿಗೆ ಸಿಗುತ್ತೆ ಬಾಯಿಗೆ ಅಂತೇಳಿ, ಚಿಲ್ಲಿ ಪೌಡ್ರು, 1/4 ಟೇಬಲ್ ಸ್ಪೂನ್ ಸೋಡಾ, ಇದು ಅಜ್ವಾನ, 5ರಿಂದ 6 ಈರುಳ್ಳಿ, 1 ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಇದು ಕರಿಬೇವು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಒಂದು ಪೂರ್ತಿ ಸೆಟ್ ಬರುತ್ತಲ್ಲ ಅದು. ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು 1/4 kg ಆಗೋಷ್ಟು ಕಡಲೆ ಹಿಟ್ಟಿಗೆ ಮಾಡ್ತಾಯಿದ್ದೀನಿ. ನೀವು ಒಂದು ಕಂತೆಗೆ ನಾನು ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ತೊಗೊಳ್ಬೋದು. ಇಷ್ಟೇ ಬೇಕಂದರೆ ಇಷ್ಟೇ ಮಾಡ್ಕೊಳ್ಬೋದು, ಇನ್ನು ಜಾಸ್ತಿ ಬೇಕಂದರೆ ಇದು ಡಬಲ್ ತೊಗೋಬೋದು ಅಷ್ಟೇ. ಇವಾಗ ಈರುಳ್ಳಿ, ಜೀರಿಗೆ, ಚಿಲ್ಲಿ ಪೌಡರ್, ಸೋಡಾ ಮತ್ತು ಅಜ್ವಾನ ಏನಿರುತ್ತೆ ಇದನ್ನೆಲ್ಲ ನೀಟಾಗಿ ಹಾಕ್ಕೊಳ್ಳಿ. ನೀವು ಯಾವುದ್ರಲ್ಲಿ ಕಲಿಸ್ಕೊಳ್ತೀರೋ ಅದ್ರನ್ನ. ಮತ್ತು ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು ಅಷ್ಟೇ ಫ್ರೆಂಡ್ಸ್. ಯಾರು ಇವಾಗ ಹಸಿ ತಿನ್ನೋದಿಲ್ಲ ಅಲ್ವಾ, ಈ ಥರ ಸಣ್ಣದಾಗಿ ಹಚ್ಚಿ ಮಾಡಿ ಹಾಕಿದ್ರೆ ಗೊತ್ತಾಗೋದಿಲ್ಲ, ಸ್ನ್ಯಾಕ್ಸ್ ರೀತಿ ಸೇರಿಕೊಳ್ಳುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಆಗಲಿ ಯಾವುದೇ ಥರ ಇರೋದಿಲ್ಲ. ಬಟ್ ಸೂಪರ್ ಟೇಸ್ಟ್ ಫ್ರೆಂಡ್ಸ್, ಒಳ್ಳೆ ಹೆಲ್ದಿ ಕೂಡ. ನೋಡ್ತಾ ಇರ್ಬೋದು. ಫಸ್ಟಿಗೆ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಉಪ್ಪು ಖಾರ ಎಲ್ಲ ಹಿಡಿಯೋ ಥರ. ನಾನಿಲ್ಲಿ ಮೆಣಸಿನ್ಕಾಯಿ ಪುಡಿನ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಾನು ಮೆಣಸಿನ್ಕಾಯಿ ಹಾಕಿದ್ರೆ ಮಕ್ಳುಗಳು ಬಾಯಿ ಸಿಗುತ್ತೆ. ಇವಾಗ ಯಾರಿಗೆ ಆದ್ರೂ ಅಷ್ಟು ತಿನ್ಬೇಕನ್ಸಲ್ಲ, ಖಾರ ಖಾರ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರನೇ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ನೀಟಾಗಿ ಮಿಕ್ಸ್ ಆಗಿರುತ್ತೆ, ಯಾವುದೇ ಥರ ಬಾಯಿಗೆ ಸಿಗೋದಿಲ್ಲ. ತಿನ್ನೋದಕ್ಕೂ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಒಂದೊಂದು ಸ್ವಲ್ಪ ಜಾಯಿಂಟ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಹಾಕ್ಕೊಳ್ಳಿ. ಮತ್ತು ಕಡಲೆ ಹಿಟ್ಟು ಹಾಕ್ಕೊಳ್ಬೇಕು. ನಿಮಗೆಷ್ಟು ಯಾವ ಥರ ನೀವು ಪಕೋಡ ಥರ ಬೇಕಾದರೂ ಮಾಡ್ಕೊಳ್ಬೋದು, ಬೋಂಡ ಥರ ಬೇಕಾದರೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀಟಾಗಿ ಇದನ್ನು ಫಸ್ಟು ಹಸಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ಮಾಡ್ಕೊಳ್ಳಿ. ಒಂದೇ ಸಲ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಯಾಕಂದರೆ ಈರುಳ್ಳಿ ಸೊಪ್ಪಿನಲ್ಲೇ ಸ್ವಲ್ಪ ನೀರಿನಂಶ ಇರುತ್ತೆ. ಅದು ನೆಂದ ಮೇಲೆ ಅದು ಅಷ್ಟು ಅಬ್ಸರ್ವ್ ಮಾಡೋದಿಲ್ಲ, ನೀರನ್ನ ಎಳ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಹಂಗೂ ಏನಾದರೂ ಜಾಸ್ತಿ ಆಯ್ತಂದರೆ ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ಕೊಳ್ಳಿ ಅಷ್ಟೇ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀಟಾಗಿ ಕಲಿಸ್ಕೊಳ್ಳಿ, ಏನಿಲ್ಲ. ಅದರಲ್ಲಿರೋ ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆದರೆ ಚೆನ್ನಾಗಿ ಬರುತ್ತೆ, ಸಾಫ್ಟಾಗೂ ಬರುತ್ತೆ, ಚೆನ್ನಾಗೂ ಇರುತ್ತೆ. ನೀವು ಪಾಲಕ್ ಸೊಪ್ಪಿಂದ ಮಾಡಿದ್ದೀರಾ ಅಂತಲೇ ಅನಿಸೋದಿಲ್ಲ ಫ್ರೆಂಡ್ಸ್, ಎಷ್ಟು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಂತಂದರೆ. ಇದು ಪುದೀನ ಚಟ್ನಿನೋ ಏನಾದರೂ ಮಾಡ್ಕೊಂಡು ತಿಂದರೆ, ಇಲ್ಲ ಬರೀದು ಕೂಡ ತಿನ್ಬೋದು, ಅಷ್ಟೇ ಟೇಸ್ಟ್ ಇರುತ್ತೆ. ನೋಡಿ, ಈ ಥರ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಇಲ್ಲೇ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್. ಯಾಕಂದರೆ ಮತ್ತೆ ಎಣ್ಣೆಗೆ ಹಾಕೋದ್ಮೇಲೆ ಉಪ್ಪು ಹಾಕೋಕ್ಕೆ ಆಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರನೇ ನೆನಿಬೇಕಾದ್ರೇ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದನ್ನು ಒಂದು 5ರಿಂದ 10 ನಿಮಿಷ, 1/4 ಗಂಟೆ ಇಟ್ಬಿಡಿ. ತುಂಬ ಬೇಗ ಅಂದರೆ 5 ನಿಮಿಷ ಇಡ್ಬೋದು, ಬೇಕು ಅಂತಂದರೆ 1/4 ಗಂಟೆ ಇಟ್ಟರೂ ಇನ್ನೂ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಆವಾಗ ಇಟ್ಟಿದ್ಕೂ ಇವಾಗ ಸ್ವಲ್ಪ ನೀರು ಬಿಟ್ಕೊಂಡಿದೆ, ಈರುಳ್ಳಿದು ಸೊಪ್ಪುದಾಗಿರ್ಬೋದು. ನೋಡ್ತಾ ಇರ್ಬೋದು, ಅದಕ್ಕೆ ಹೇಳಿದ್ದು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಅಂತ. ಇವಾಗ ಒಂದು ಬಾಣಲೆಗೆ ಎಣ್ಣೆ ಬಿಸಿಗೆ ಇಟ್ಕೊಂಡು, ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಬೋಂಡ ಮುಳುಗುವಷ್ಟು, ಅಂದರೆ ನೀವು ಏನು ಹಾಕಿರ್ತೀರಲ್ವ ಹಿಟ್ಟು, ಅದು ಮುಳುಗುವಷ್ಟು ಹಾಕ್ಕೊಳ್ಬೇಕು. ಮಿನಿಮಮ್ ಅಂದರೂ ಅಷ್ಟು ಹಾಕ್ಕೊಂಡಿರ್ಬೇಕು. ನೋಡ್ತಾ ಇರ್ಬೋದು, ಒಂದ್ರ ಮೇಲೆ ಒಂದು ಬಿಟ್ಕೊಳ್ಳೋಕೆ ಹೋಗ್ಬೇಡಿ, ಸೈಡ್ ಸುತ್ತ ಬಿಟ್ಕೊಳ್ಳಿ, ಅದು ಮಧ್ಯಕ್ಕೆ ಬರುತ್ತೆ, ಏನಿಲ್ಲ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾಳೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತು ನೀವು ಯಾವ ಥರ ಪಾಲಕ್ ಬೋಂಡ ಆಗಲಿ ಯಾವುದೇ ರೆಸಿಪಿ ಹೇಗೆ ಮಾಡ್ತೀರಾ ಅಂತ ದಯವಿಟ್ಟು ಹೇಳಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್, ಈ ಥರ ಸ್ಟಿಕ್ ಇದ್ದರೆ ಇನ್ನೂ ಒಳ್ಳೆಯದು, ಯಾಕಂದರೆ ಬೇಗನೂ ದಬಾಕ್ಬೋದು, ಈಸಿ ಆಗುತ್ತೆ. ನೋಡ್ತಾ ಇರ್ಬೋದು, ಎರಡೂ ಬದಿನೂ ನೀಟಾಗಿ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ನೋ ಪ್ರಾಬ್ಲಮ್, ಒಂದು ಜಾಡಿ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಅದನ್ನೇ ಮಾಡ್ಕೊಳ್ಳಿ. ಎರಡೂ ಬದಿನೂ ಬೇಯಿಸ್ಕೋಬೇಕು ನೀಟಾಗೆ. ಸ್ವಲ್ಪ ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ಯಾಕೆ ಫ್ರೆಂಡ್ಸ್ ಅಂದರೆ ಒಳಗಡೆ ಪಾಲಕ್ ಸೊಪ್ಪು ಹಾಕಿರೋದ್ರೆ ಸ್ವಲ್ಪ ಅದು ಸೊಪ್ಪು ಅನಿಸುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗೂ ಬರುತ್ತೆ ಮತ್ತು ಹೆಲ್ದಿ ಕೂಡ ಇರುತ್ತೆ.
ಮತ್ತು ಕರಿಬೇವು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಅಂದರೆ ಇದು ಆಪ್ಷನ್ನು, ಹಾಕ್ಕೊಂಡ್ರೆ ಕಬಾಬ್ ಟೇಸ್ಟ್ಗಿಂತ ಇನ್ನೂ ಸೂಪರಾಗಿ ಬರುತ್ತೆ. ಈ ಪಾಲಕ್ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಹೆಚ್ಚುತ್ತೆ ಫ್ರೆಂಡ್ಸ್. ಕರಿಬೇವು ನೀವು ಯಾವುದೇ ಕಬಾಬ್ ಆಗಲಿ, ಈ ಥರ ಏನಾದರೂ ಎಣ್ಣೆಲಿ ಕರಿಯೋದು ಏನೇ ಮಾಡಿದ್ರು ಕರಿಬೇವು ಯೂಸ್ ಮಾಡಿ. ಅದೇ ಒಂಥರ ಇನ್ಸ್ಟೆಂಟ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಇಷ್ಟೇ. ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ಪೇಪರ್ಗೆ ಎಣ್ಣೆನ ಇದು ಮಾಡೋದಕ್ಕೆ ಬಿಡಿ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ. ಥ್ಯಾಂಕ್ ಯು.